ಎಷ್ಟೋ ಸಪ್ಪಿಲ್ ಅವರು ಬರ್ತಿರ್ಬೋದು. ನಾನು ಯಾವುದೇ ಕೇಸ್ ಇರ್ಬೇಕಂತಂದ್ರೆ, ಯಾವುದೇ ಕೇಸ್ ಹ್ಯಾಂಡಲ್ ಮಾಡ್ಬೇಕಂತಂದ್ರೆ ಎಲ್ಲ ಸಾಕ್ಷ್ಯಾಧಾರಿತಗಳನ್ನು ಕಲೆಕ್ಟ್ ಮಾಡಿ ನಮ್ಮ ಕೇಸ್ ಲಯಿಸುವುದು. ಇವೆಲ್ಲ ಡಾಕ್ಟರ್ ಸಂಜನಾ ಅವರು ಕೊಟ್ಟ ರಿಪೋರ್ಟ್ಗಳಿವೆ, ತಾವು ವೀಕ್ಷಣೆ ಮಾಡಬಹುದು. ವೈದ್ಯರು ನೀಡಿದ ವರದಿಯ ಪ್ರಕಾರ ಮೇಲ್ನೋಟಕ್ಕೆ ಇದೊಂದು ಅಪಘಾತವೆಂದು ಕಂಡು ಬರುತ್ತದೆ. ಯುವರ್ ಆನರ್, ಈ ಡಾಕ್ಯುಮೆಂಟ್ಸ್ ಅನ್ನ ನಾವು ಒಂದ್ಸಲ ಚೆಕ್ ಮಾಡಬಹುದಾ? ಯು ಕ್ಯಾನ್. ಸಂಜನಾ ಅವರೇ, ಈ ರಿಪೋರ್ಟ್ಸ್ ಅನ್ನ ನೋಡಿ, ಇಲ್ಲಿ ಏನೇ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬೋದಾ? ಸರ್, ಕೈ ಮುರಿದಿದೆ, ಕಾಲು ಮುರಿದಿದೆ, ಮತ್ತೆ ಮುಖದ ಮೇಲೆ ಗಾಯಗಳಾಗಿದೆ ಸರ್. ಇದು ಗಂಭೀರವಾದ ಗಾಯ ಆಗಿದೆ ಸರ್. ಓಕೆ, ಒಪ್ಕೊಳ್ಳೋಣ, ನೀನು ಹೋಗ್ಬೋದು. ಯುವರ್ ಆನರ್, ಈ ರಿಪೋರ್ಟ್ಸ್ ಅನ್ನ ಒಪ್ಕೊಳ್ಳೋಣ. ಆದ್ರೆ ಇದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ, ರಾಮನ್ ಅಂತ ವ್ಯಕ್ತಿಗೆ ಅಪಘಾತ ಆಗಿತ್ತು, 2 ತಿಂಗಳ ಮುಂಚೆ ಅಪಘಾತ ಆಗಿತ್ತು. ಆ ಸಂದರ್ಭದಲ್ಲೂ ಸಹ ಈ ಭಾಗ ಏನಪ್ಪಾ ಅಂತಂದ್ರೆ ಡ್ಯಾಮೇಜ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ಸ್ ನನ್ನ ಹತ್ರನೂ ಇದೆ ಯುವರ್ ಆನರ್. ಈ ಮೊದಲು ಯಾವ ಭಾಗಗಳಿಗೆ ಏನಪ್ಪಾ ಅಂತ ಡ್ಯಾಮೇಜ್ ಆಗಿತ್ತು, ಅದೇ ಭಾಗಗಳಿಗೆ ಏನಪ್ಪಾ ಅಂತಂದ್ರೆ ಈ ಅಪಘಾತದಿಂದ ಮತ್ತೊಮ್ಮೆ ಡ್ಯಾಮೇಜ್ ಆಗಿದೆ. ವಿನಃ ಇದೇ ಅಪಘಾತದಿಂದ ಎಲ್ಲಾ ಡ್ಯಾಮೇಜ್ಗಳಾಗಿಲ್ಲ ಯುವರ್ ಆನರ್. ಹೀಗಾಗಿ ಮಾನ್ಯ ನ್ಯಾಯಾಲಯವು ಈ ಕೇಸ್ಗೆ ಸಂಬಂಧಪಟ್ಟಂತಹ ಈ ರಿಪೋರ್ಟ್ಸ್ ಅನ್ನ ಸೂಕ್ತವಾಗಿ ಪರಿಶೀಲಿಸಿ ಸೂಕ್ತ ತೀರ್ಮಾನವನ್ನ ಕೊಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ನನ್ನ ಕ್ಲೈಂಟ್ ರಾಮ್ ಅವರ ತಂಗಿ ಸಾಲಿಕಾ ಅವರನ್ನು ಕರ್ಸೋಕೆ ಅನುಮತಿ ಮಾಡಿಕೊಡ್ಬೇಕು ಯುವರ್ ಆನರ್. ಪ್ರೊಸೀಡ್. ಸಾನಿಕಾ, ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳುದಿಲ್ಲ. ಸಾಲಿಕಾ ಅವರೇ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? ನಮ್ಮ ಮನೆಯಲ್ಲಿ ಸರ್ ನಾವು 4 ಜನ ಇರೋದು ಸರ್. ನಿಮ್ಮ ತಂದೆ ಏನ್ ಮಾಡ್ತಾರೆ? ನಮ್ಮ ತಂದೆಯವರಿಗೆ ವಯಸ್ಸಾಗಿದೆ ಸರ್, ಹಾಗಾಗಿ ಅವರು ಮನೆಯಲ್ಲಿ ಇರ್ತಾರೆ ಸರ್. ನಿಮ್ಮ ತಾಯಿ? ನಮ್ಮ ತಾಯಿಯವರು ಕೂಡ ಮನೆಯಲ್ಲಿ ಇರ್ತಾರೆ ಸರ್. ನೀವೇನ್ ಮಾಡ್ತೀರಿ ಈಗ? ಸರ್, ನಾ ಇನ್ನೂ ಓದ್ತಿದ್ದೀನಿ ಸರ್. ಓಕೆ, ನಮಗೆ ಈಗ ಡಾಕ್ಟರ್ಸ್ ಎಷ್ಟು ದಿನ ಅಂದ್ರೆ ಎಷ್ಟು ರಿಕವರಿ ಆಗೋಕೆ ಎಷ್ಟು ದಿನ ಬೇಕಂದ್ರೆ ರಾಮ್ ಅವರಿಗೆ? ಒಂದು 6 ತಿಂಗಳು ಅಥವಾ 1 ವರ್ಷ ಅಂತ ಹೇಳಿದ್ದಾರೆ ಸರ್. ಓಕೆ, ಈಗ ಅವರಿಲ್ಲದೆ ತಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಹೇಗೆ ಹಾಗಾದ್ರೆ? ಸರ್, ಈ ಘಟನೆಯಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಬಹಳ ಕುಗ್ಗಿದೆ ಸರ್. ಏಕೆಂದರೆ ನಮ್ಮ ತಂದೆಯವರಿಗೆ ವಯಸ್ಸಾಗಿದೆ ಸರ್, ಮನೆಯಲ್ಲಿ ಇರುತ್ತಾರೆ. ನಮ್ಮ ತಾಯಿಯವರು ಕೂಡ ಮನೆಯಲ್ಲಿ ಇರ್ತಾರೆ ಸರ್. ನಾನು ಇನ್ನೂ ಓದ್ತಿದ್ದೀನಿ ಸರ್. ಹಾಗಾಗಿ ನಮ್ಮ ಮನೆಯ ಎಲ್ಲ ಜವಾಬ್ದಾರಿಯನ್ನು ನಮ್ಮ ಅಣ್ಣನಾದ ರಾಮನೇ ನೋಡಿಕೊಳ್ಳುವುದರಿಂದ ಇದಕ್ಕಾಗಿ ನಿಮಗೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಸರ್. ರಾಮ್ ಅವರಿಗೆ ಏನಾದರೂ ವಯಸ್ಸಾಗಿದ್ವಾ? ಇಲ್ಲ ಸರ್, ಆ ಥರ ಏನಿದ್ದಿಲ್ಲ ಸರ್. ಮನೆಯಲ್ಲಿ ಏನಾದರೂ ಜಗಳ? ಆ ಥರ ಏನೂ ಇಲ್ಲ. ಓಕೆ, ಹೋಗ್ಬೇಕು. ತಮಗೆ ಎಂತ ಅಂತಂದ್ರೆ ಇವರನ್ನ ನಾನು ಮನಪೂರ್ವಕವಾಗಿ ವಿನಂತಿ ಮಾಡ್ಕೋತೀನಿ. ಆ ಒಂದು ಹೆಣ್ಣು ಮಗಳು ಏನ್ ಹೇಳ್ತಾ ಇತ್ತು ಅಂತಂದ್ರೆ, ಆ ರಾಮಿಲ್ಲದೆ ಅವರ ಆರ್ಥಿಕ ಪರಿಸ್ಥಿತಿ ಹೀನಾಗಿ ಕೂಡ್ತಾರೆ. ಯಾಕಂದ್ರೆ ವಯಸ್ಸಾದ ತಂದೆ ಇದ್ದಾರೆ, ವಯಸ್ಸಾದ ತಾಯಿ ಇದ್ದಾಳೆ, ಮತ್ತು ಇನ್ನೂ ಎಜುಕೇಶನ್ ಮುಕ್ತಾಯವಾಗಿಲ್ಲ, ಅವರ ತಂಗಿಯೂ ಕೂಡ ಇದ್ದಾರೆ ಇವರು ಆನರ್. ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ, ನ್ಯಾಯಾಲಯಕ್ಕೆ ಬರುವುದು ಯಾಕಂದ್ರೆ ಅನ್ಯಾಯವಾದಾಗ ನ್ಯಾಯಾಲಯಕ್ಕೆ ತಲೆಬಾಗಿದರೆ ನ್ಯಾಯ ಸಿಗುವ ಮುಖಾಂತರ ಕುಡಿಯುವ ಹವ್ಯಾಸವೇ ಇಲ್ಲ. ಇಲ್ಲಿ ಪ್ರಜ್ಞೇಶ್ ಅವರು ಆಗಿರ್ಬೋದು, ಅದೇ ರೀತಿ ಟ್ರಾಫಿಕ್ ಪೊಲೀಸ್ ಅವರು ಏನಪ್ಪಾ ಅಂತಂದ್ರೆ ನನ್ನ ಕ್ಲೈಂಟ್ ಎಷ್ಟು ರೀತಿ ಫರ್ಕ್ ಇದೆ? 2-3 ವರ್ಷ. ಅದೇಳಿ ಈಗ ನಿಮ್ಮ ಬ್ರದರ್ ಆದ ರವಿ ಡೈಲಿ ಡ್ಯೂಟಿಗೆ ಎಂಪ್ಲಾಯ್ಮೆಂಟ್ ಇದೆ, ಆದ್ರೆ ಗೌರ್ಮೆಂಟ್ ಎಂಪ್ಲಾಯ್ ಅಥವಾ ಪ್ರೈವೇಟ್ ನಲ್ಲಿ ಜಾಬ್ ಮಾಡ್ತೀವಿ? ಪ್ರೈವೇಟ್ ಜಾಬ್ ಸರ್. ಮುಂಜಾನೆ ಸುಮಾರು ಎಷ್ಟು ಗಂಟೆಗೆ ಹೋಗ್ತೀವಿ ಮನೆಯವರಿಗೆ? 9 ಗಂಟೆಗೆ ಹೋಗ್ತೀವಿ ಸರ್. 9 ಗಂಟೆ. ಸಿದ್ದೇಶ್ವರ ಗುಡಿಯಿಂದ ಅಂಬೇಡ್ಕರ್ ಸರ್ಕಲ್ ಬರೋ ಒಂದು ವೇಳೆ ಎಷ್ಟು ಅಂದ್ರೆ ಆ ಒಂದು ಸಮಯ ಎಷ್ಟು ಬೇಕಾಗ್ತದೆ ಬರೋಕೆ? 10ರಿಂದ 15 ನಿಮಿಷ ಆಗುತ್ತೆ ಸರ್. ಪ್ಲೀಸ್ ನೋಟ್ ದಟ್ ಪಾಯಿಂಟ್ ಯುವರ್ ಆನರ್. ಅವರು ಹೋಗಿದ್ದು 9 ಗಂಟೆಗೆ. ಈ ಒಂದು ಘಟನೆಯ ಸಂದರ್ಭ 10 ಗಂಟೆ ತನಕ ಸೇವನೆ ಮಾಡಿಯೇ ಬೈಕ್ ಅನ್ನು ಚಲಾಯಿಸುತ್ತಿದ್ರು ಆನರ್. ಒಂದು ಚಿಪ್ ಇದೆ ಏನಪ್ಪಾ ಅಂತಂದ್ರೆ, ಆ ಒಂದು ಬರುವ ಏರಿಯಾದಲ್ಲಿ 2 ಬಾರ್ಗಳಿವೆ. ಆ 2 ಬಾರ್ಗಳು ರವಿ ಏನಪ್ಪಾ ಅಂತಂದ್ರೆ ಮದ್ಯಪಾನ ಅಂಗಡಿಗೆ ಹೋಗಿದ್ದು ನಮಗೆ ಪ್ರೂಫ್ ಇದೆ ಆನರ್, ತಾವು ವೀಕ್ಷಣೆ ಮಾಡಬಹುದು. ಅದೇ ರೀತಿ ಪ್ರಜ್ಞೇಶ್
ಉಮೇಶ್ ಅವ್ರಿಗೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಏನಪ್ಪಾ ಅಂತಂದ್ರ ಆ ವಿಡಿಯೋನ ಗಮನಿಸಿರ್ಬೋದು. ಇದು ಸಾಕ್ಷಿ ಯಾವ ರೀತಿ ಐತಿ ಅಂತಂದ್ರ ಹಾಗಲ್ಕಾಗಿ ಬೇವಿನಕಾಯಿ ಸಾಕ್ಷಿ ಕೊಟ್ಟಂಗ ಐತಿ. ಆ ವಿಡಿಯೋನ ಗಮನಿಸಬಹುದು. ನನ್ನ ಕ್ಲೈಂಟ್ ರವಿ ಕೇವಲ ಮದ್ಯಪಾನ ಅಂಗಡಿಗೆ ಹೋಗ್ಯಾರ. ಆ ಮದ್ಯಪಾನ ಮಾಡಿರುವುದು ಅಥವಾ ಮದ್ಯಪಾನ ಬಾಟಲ್ ತಗೊಂಡಿರುವುದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಯುವರ್ ಆನರ್. ಆಯ್ತು ರವಿ, ಭೇಟಿಗಾಗಿ ಹೋಗಿದ್ದೆ. ನೀವಿನ್ ಹೋಗ್ಬೋದು. ಯುವರ್ ಆನರ್, ನನ್ನ ಕ್ಲೈಂಟ್ ರಾಮ್ ಅವರಿಗೆ ಚಿಕಿತ್ಸೆ ನೀಡುತ್ತಿರುವಂತ ಡಾಕ್ಟರ್ ಸಂಜನಾ ಅವರನ್ನ ಕರೆಸೋಕೆ ಅನುಮತಿ ಮಾಡಿಕೊಡ್ಬೇಕು. ಪ್ರೊಸೀಡ್. ಡಾಕ್ಟರ್ ಸಂಜನಾ. ಡಾಕ್ಟರ್ ಸಂಜನಾ ಅವರೇ, ತಮ್ಮ ಆಸ್ಪತ್ರೆಗೆ ಬಂದಾಗ ನನ್ನ ಕ್ಲೈಂಟ್ ರಾಮ್ ಅವರ ಎಷ್ಟೊತ್ತಿಗೆ ಬಂದಿದೆ? ಸಮಯ ಏನಾದ್ರು ನೆನೆಸ್ಕೋದಾಗ್ತಾ? 11 ಗಂಟೆ ಸುಮಾರು ಬಂದಿರ್ತಾರೆ. ಓಕೆ, ಹಾಗಾದ್ರೆ ಅವ್ರ ಸ್ಥಿತಿ ಹೇಗಿತ್ತು ಆ ಒಂದು ಸಂದರ್ಭದಲ್ಲಿ? ರಾಮ್ ಅವರು ನಮ್ಮ ಆಸ್ಪತ್ರೆಗೆ ಬಂದವರ ಕಂಡೀಷನ್ ಕ್ರಿಟಿಕಲ್ ಆಗಿತ್ತು. ದೇಹದ ಕೆಳಭಾಗದಲ್ಲಿ ರಕ್ತ ಸುರಿಯುತ್ತಿತ್ತು. ಇದೊಂದು ರಸ್ತೆ ಅಪಘಾತ ಎಂದು ಕಂಡು ಬಂದಿದೆ. ನನ್ನ ಕ್ಲೈಂಟ್ ರಾಮ್ ಅವರಿಗೆ ಚಿಕಿತ್ಸೆ ನೀಡುತ್ತಿರುವಂತ ಡಾಕ್ಟರ್ ಸಂಜನಾ ಅವರು ಹೇಳಿದಾಗೆ ಇದೊಂದು ಏನಪ್ಪ ರಸ್ತೆ ಅಪಘಾತ, ಅವರು ಅತಿ ಗಂಭೀರವಾಗಿ ಗಾಯಗೊಂಡಿದ್ದರೆಂದು ಅವರ ಸ್ಪಷ್ಟನೆ ಅವರ ಬಾಯಿಂದ ಹೇಳಿದ್ದಾರೆ. ಈ ಪ್ರತ್ಯೇಕ ಸಾಕ್ಷಿಯನ್ನ ಎಕ್ಸಾಮ್ ಮಾಡೋಕೆ ಅನುಮತಿ ಕೊಡಬೇಕು. ಪ್ರೊಸೀಡ್. ರವಿ ಎಂಬಾತ ಮದ್ಯಪಾನ ಸೇವನೆ ಮಾಡಿ ಆ ರಾಮ್ ಎಂಬನ ಮೇಲೆ ಬೈಕ್ ಅನ್ನು ಡಿಕ್ಕಿ ಹೊಡೆದ. Objection, Your Honor. ರಾಹುಲ್ ಅವರೇ, ಈ ಸಂದರ್ಭದಲ್ಲಿ ನನ್ನ ಕ್ಲೈಂಟ್ ರವಿ ಮದ್ಯಪಾನ ಮಾಡಿದ್ರು ಅಂತೇಳಿ ನೀವು ಖಚಿತವಾಗಿ ಹೇಗೆ ಹೇಳ್ತೀರಾ? ನಾವು ಆ ಸಮಯದಲ್ಲಿ ಆಲ್ಕೋಹಾಲ್ ಟೆಸ್ಟ್ ಮಾಡಿದ್ವಿ, ಅದರಲ್ಲಿ ನಿಗದಿತ ಮಟ್ಟಕ್ಕಿಂತ ಹೆಚ್ಚಿತ್ತು. ಓಕೆ, ನೀವು ಪ್ರತಿದಿನ ಪ್ರತಿಯೊಬ್ಬರು ಸಹ ಆಲ್ಕೋಹಾಲ್ ಟೆಸ್ಟ್ ಮಾಡ್ತೀರಾ? ಹೌದು. ಓಕೆ, ಈ ಘಟನೆ ನಡೆದಂತಹ ಸಂದರ್ಭದೊಳಗ ರಾಮ್ ಅವರ ಪರಿಸ್ಥಿತಿ ಹೇಗಿತ್ತು? ರಾಮ್ ಅವರು ಗಂಭೀರವಾಗಿ ಗಾಯಗೊಂಡಿದ್ರು. ಓ, ರಾಮ್ ಅವರು ಗಂಭೀರವಾಗಿ ಗಾಯಗೊಂಡಿದ್ರು. ಆ ಸಂದರ್ಭದೊಳಗ ನಿಮ್ಮ ಕರ್ತವ್ಯ ಏನು? ಆಂಬ್ಯುಲೆನ್ಸ್ಗೆ ಕಾಲ್ ಮಾಡೋದು. ಹಾಗೆ ನೀವು ಕಾಲ್ ಮಾಡೋದ್ ಬಿಟ್ಟು ನನ್ನ ಕ್ಲೈಂಟ್ ರವಿ ಮದ್ಯಪಾನ ಮಾಡಿದ್ರು ಅಥವಾ ಇಲ್ಲೋ ಅನ್ನೋದನ್ನ ಟೆಸ್ಟ್ ಮಾಡ್ಕೊಂಡು ಕುಂತಿದ್ರಿ. ಅಬ್ಜೆಕ್ಷನ್ ಮೈ ಲಾರ್ಡ್. ಅಬ್ಜೆಕ್ಷನ್. ಯುವರ್ ಆನರ್, ಟ್ರಾಫಿಕ್ ಪೊಲೀಸರಾಗಿ ಮಿಸ್ಟರ್ ರಾಹುಲ್ ಅವರಿಗೆ ಏನಪ್ಪಾ ಅಂತಂದ್ರೆ ಸ್ವಪ್ನಿಲ್ ಅವರು ಈ ಒಂದು ಇಲ್ಲದ ಸಲ್ಲದೆ ಕ್ವಶನ್ ಗಳನ್ನು ಕೇಳಿ ಕನ್ಫ್ಯೂಸ್ ಮಾಡಲು ಪ್ರಯತ್ನ ಪಡ್ತಾ ಇದ್ದಾರೆ. ಯುವರ್ ಆನರ್, ಇಲ್ಲ ಯುವರ್ ಆನರ್, ನಾನು ಇಲ್ಲದ ಸಲ್ಲದ ಕ್ವಶನ್ ಕೇಳ್ತಾ ಇಲ್ಲ ಯುವರ್ ಆನರ್. ಇದಕ್ಕೆ ಸಂಬಂಧ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡೋದಕ್ಕೆ ರಾಮ್ ಅವರ ಬ್ರದರ್ ಆಗಿರುವಂತಹ ರವಿ ಅವರ ಬ್ರದರ್ ಆಗಿರುವಂತಹ ಸುದರ್ಶನ್ ಅವರ ಕರ್ಸಕ್ಕೆ ಅನುಮತಿ ಕೊಡಬೇಕು. ಇಲ್ಲ ಸರ್. ಓಕೆ, ಇಲ್ಲ. ಈ ಮೊದಲು ಈ ರೀತಿ ಘಟನೆ ಯಾವತ್ತಾದ್ರೂ ನಡೆದಿತ್ತಾ? ಇಲ್ಲ ಸರ್. ಇಲ್ಲಿ ಒಪ್ಕೊಳ್ಳೋಣ, ನನ್ನ ಕ್ಲೈಂಟ್ ರವಿ ಮಾಡಿರುವಂತಹ ಅಪಘಾತದಿಂದ ಅವರ ಮನೆಯ ಆರ್ಥಿಕ ಪರಿಸ್ಥಿತಿಗೆ ಸಮಸ್ಯೆ ಉಂಟಾಗ್ತೈತಿ. ಈಗಾಗಲೇ ನನ್ನ ಕ್ಲೈಂಟ್ ರವಿ ಇದಕ್ಕೆ ಪಶ್ಚಾತ್ತಾಪ ಪಟ್ಟು 2 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡೋದಕ್ಕೆ ಅಬ್ಜೆಕ್ಷನ್ ಮೈ ಲಾರ್ಡ್. ಯುವರ್ ಆನರ್, ಮಿಸ್ಟರ್ ಸ್ವಪ್ನಿಲ್ ಅವರು ಈ ಕೇಸನ್ನ ಡೈವರ್ಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ ಅವರ ತಂಗಿ ಹೇಳಿದ ಹಾಗೆ ಅವರಿಗೆ ಏನಪ್ಪಾ ಅಂತಂದ್ರೆ ಅವರಿಲ್ಲದೆ ಆ ಒಂದು ಕುಟುಂಬಕ್ಕೆ ಆರ್ಥಿಕವಾಗಿ ಕುಗ್ತದೆ, ಅದಕ್ಕೆ ಅವರು ಸೂಕ್ತವಾದ ಪರಿಹಾರವನ್ನು ಕೇಳ್ತಿದ್ದಾರೆ. ಅದಕ್ಕೆ ನಾನು ಹೇಳ್ತಿರೋದು ಏನಪ್ಪಾ ಅಂತಂದ್ರೆ ಆ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿಯನ್ನು ಪರಿಹಾರವನ್ನು ನೀಡಿ ಆ ಬಿಲ್ ಅನ್ನು ಪಾವತಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಿದ್ದೀನಿ. ಹೊರತಾಗಿ ಬಿಲ್ ಬಗ್ಗೆ ನಾನು ಮಾತಾಡ್ತಿಲ್ಲ ಯುವರ್ ಆನರ್. ಅದು ಅವರ ಗಮನಕ್ಕೆ ಇರಬೇಕು. ನಾನು ಸಹ ಅದನ್ನೇ ಹೇಳ್ತಾ ಇದ್ದೇನೆ ಯುವರ್ ಆನರ್. ಏನಪ್ಪಾ ಅಂತಂದ್ರೆ ಈಗಾಗಲೇ ಇವರು ಏನಪ್ಪಾ ಅಂದ್ರೆ ಆಸ್ಪತ್ರೆ ಬಿಲ್ ಅನ್ನು ಪಾವತಿ ಮಾಡ್ಯಾರ. ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಉಂಟಾಗ್ತೈತಿ ಅಂತ ಹೇಳಿ ಅದ್ರ ಜೊತೆಗೆ 2 ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇಲ್ಲಿ ನಾನು ನೋಡ್ಬೇಕು ಏನಪ್ಪಾ ಅಂತಂದ್ರೆ ನನ್ನ ಕ್ಲೈಂಟ್ ರವಿ ಕೂಡ ಬಡವ. ಹೀಗಾಗಿ ಮಾನ್ಯ ನ್ಯಾಯಾಲಯ ಏನಪ್ಪಾ ಅಂತಂದ್ರ ನನ್ನ ಕ್ಲೈಂಟ್ ರವಿ ಏನಪ್ಪಾ ಅಂದ್ರೆ ಕೊಡೋದಕ್ಕೆ ಒಪ್ಕೊಂಡಿರುವಂತಹ ಪರಿಹಾರಕ್ಕೆ ಒಪ್ಕೊಳ್ಬೇಕು ಅಂತೇಳಿ ಮತ್ತೊಮ್ಮೆ ಅಬ್ಜೆಕ್ಷನ್ ಓವರ್ ರೂಲ್ಡ್. ಆರೋಪಿ ಅವರನ್ನ ಕರೆಸಿ. ಆರೋಪಿ. ಆರೋಪಿ ಸ್ಥಾನದಲ್ಲಿರುವ ರವಿ, ನೀವೇನಾದ್ರೂ ಹೇಳಲು ಬಯಸುತ್ತೀರಾ? ಮಾನ್ಯ ನ್ಯಾಯಾಧೀಶರೇ, ನಾನು ಮಾಡಿದ್ದು ಸತ್ಯ. ಆದರೆ ಆ ಘಟನೆಯಿಂದ ನಾನು ತುಂಬ ಪಶ್ಚಾತ್ತಾಪವನ್ನು ಪಡುತ್ತಿದ್ದೇನೆ ಮತ್ತು ಅವರ ಸಂಪೂರ್ಣ ಆಸ್ಪತ್ರೆ ಬಿಲ್ಲನ್ನು ಕೂಡ ನಾನು ಪಾವತಿ ಮಾಡಿದ್ದೇನೆ. ಇದರ ಮೀರಿಗೆ ನೀವು ಏನು ಶಿಕ್ಷೆ ಕೊಡುತ್ತೀರಾ ಅದಕ್ಕೆ ನಾನು ಬದ್ಧನಾಗಿರುತ್ತೇನೆ. ನೀವೇನು ಹೋಗ್ಬೋದು. ನಂತರ ಮೇಲ್ನೋಟಕ್ಕೆ ಕಂಡು ಬರೋದೇನೆಂದ್ರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಇರದೇ ಇದ್ದರೂ ಆರೋಪಿಯು ರಸ್ತೆ ನಿಯಮಗಳನ್ನು ಪಾಲಿಸಿಲ್ಲ, ಬೇಜವಾಬ್ದಾರಿ ತೋರಿದ್ದಾರೆ ಹಾಗೂ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು, ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸುವುದು ಹಾಗೂ ಹೆಲ್ಮೆಟ್ ಧರಿಸದೇ ಇರುವುದು ಕೂಡ ಕಾನೂನಿನ ಪ್ರಕಾರ ಅಪರಾಧ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ವಾಹನಗಳ ಇನ್ಶೂರೆನ್ಸ್ ತುಂಬಿರಬೇಕು. ಇನ್ಶೂರೆನ್ಸ್ ತುಂಬದೇ ಇದ್ದಾಗ ಆ ವ್ಯಕ್ತಿಯ ಆಸ್ತಿಯನ್ನ ಜಪ್ತಿ ಮಾಡಿ ಅಪಘಾತಕ್ಕೆ ಒಳಗಾಗಿರುವವರಿಗೆ ನೀಡಲಾಗುತ್ತದೆ. ಎಲ್ಲ ಸಾಕ್ಷಿಗಳನ್ನು ಪರಿಶೀಲಿಸಿದ ನಂತರ ನ್ಯಾಯಾಲಯವು ರಾಮ್ ಅವರ ಕುಟುಂಬದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟು
ಹಾಗೂ ರವಿ ಅವರು ಮದ್ಯಪಾನ ಸೇವನೆ ಮಾಡಿಲ್ಲ ಎಂದು ಸಾಬೀತಾದ ಕಾರಣ ಇದೊಂದು ಅಸಹಜ ಅಪಘಾತವೆಂದು ಪರಿಗಣಿಸಿ ಸೆಕ್ಷನ್ 184 ಹಾಗೂ ಸೆಕ್ಷನ್ 166 ಅಡಿಯಲ್ಲಿ 3,50,250 ರೂಪಾಯಿ ಪರಿಹಾರ, ಸಂಪೂರ್ಣ ಚಿಕಿತ್ಸೆಗೆ ಪರಿಹಾರ ಹಾಗೂ ಪಾವತಿ. ನ್ಯಾಯಾಲಯ ಇದೊಂದು ಭಾಳ ಒಳ್ಳೆಯ ವ್ಯವಸ್ಥೆ ಇದೆ. ಅಂದರೆ ನ್ಯಾಯಾಂಗ ಕಾರ್ಯಾಂಗ ಇವೆರಡೂ ಸರಿಯಾಗಿ ನಡೆದಾಗಲೇ ದೇಶ ಸರಿ ನಡೀತದೆ. ಆ ದೃಷ್ಟಿಯಿಂದ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನ್ಯಾಯಾಲಯ ಯಾವ ರೀತಿ ನಡೀತದೆ, ನ್ಯಾಯಾಲಯಗಳಿನ ವ್ಯವಸ್ಥೆಗಳು ಯಾವ ರೀತಿ ಇರ್ತವೆ, ಇದೆಲ್ಲನೂ ತೋರಿಸೋ ದೃಷ್ಟಿಯಿಂದ ಅದಕ್ಕೂ ನ್ಯಾಯಾಲಯ ಬೇಕು ನಮ್ಮಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ನಾನೀಗ ಉದ್ಘಾಟನೆ ಮಾಡೇ ಬಂದೆ. ಅನುಕು ನ್ಯಾಯಾಲಯ ಅಂದರೆ ಒಂದು ಕೋರ್ಟ್ ಸೀನೆ ಪೂರ್ತಿ ಸಿನಿಮಾದಾಗ ಹೆಂಗೆ ತೋರಿಸ್ತಾರಲ್ಲ ಹಂಗೆ ಇವರು ಪಕ್ಷಕಾರ ನಿಲ್ಲಿಕ್ಕೆ ಕಟ್ಟಿ ಬಾಕಿ ವ್ಯವಸ್ಥೆಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಮುಂದೆ ನಾಗರಿಕರಾಗೋರು, ಅವರಿಗೆ ನ್ಯಾಯಾಲಯ, ನಮ್ಮ ಲಾಸು, ನಮ್ಮ ಹಕ್ಕುಗಳು ಹೆಂಗವ, ಕರ್ತವ್ಯಗಳು ಇವೆಲ್ಲ ಸಮಿತಿ ಗೊತ್ತಾಗ್ಬೇಕಂದ್ರೆ ಈ ರೀತಿಯ ಒಂದು ಪ್ರಯತ್ನಗಳಾದರೆ ನಮ್ಮ ವಿದ್ಯಾರ್ಥಿಗಳು ಆ ದೃಷ್ಟಿಯಿಂದ ಒಳ್ಳೆಯ ನಾಗರಿಕರಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಕ್ಕುಗಳ ಬಗ್ಗೆ ಹೆಂಗೆ ನಾವು ಬೇಡಿಕೆ ಇಡ್ತೀವಿ ಹಂಗೆ ನಾಗರಿಕರಾಗಿ ನಮ್ಮ ಕರ್ತವ್ಯಗಳನ್ನು ಕೂಡ ನಾವು ಚೆನ್ನಾಗಿ ನಿರ್ವಹಿಸಬೇಕು. ಅದಕ್ಕೆ ಈ ನ್ಯಾಯಾಲಯ ವಿಶೇಷ ಉದಾಹರಣೆಯಾಗಿ ನಿಲ್ತದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಲಾ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ನನಗೆ ಗೊತ್ತಿದ್ದಿಲ್ಲರಿ ಅದಕ್ಕೆ ತಪ್ಪು ಮಾಡೀನಿ ಅಂತ ಆಗೋದು. ಅದಕ್ಕೆ ಲೀಗಲ್ ನಾಲೆಜ್ ಇರಬೇಕು. ಅದಕ್ಕೆ ಇದೊಂದು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟ. ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್ ವತಿಯಿಂದ ಮಾಕ್ ನ್ಯಾಯಾಲಯವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮ ಒಂದು ಅಭೂತಪೂರ್ವಂತ ಕಾರ್ಯಕ್ರಮ. ಮಕ್ಕಳಲ್ಲಿ ನ್ಯಾಯಾಲಯ ವ್ಯವಸ್ಥೆ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸೋದು, ಅದರ ಬಗ್ಗೆ ಅವರು ಕೂಡ ಏನಪ್ಪ ಅಂದ್ರೆ ಪೂರ್ಣ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋ ಸಂಬಂಧ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿವು. ಬಹಳ ಒಂದು ಶಿಸ್ತುಬದ್ಧಂಥ ಕಾರ್ಯಕ್ರಮ. ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಇವತ್ತು ಅವರು ಭಾಗವಹಿಸಿದ್ದಾರೆ. ಮೊಟ್ಟ ಮೊದಲನೇದಾಗಿ KL ಲೋಕಾಪುರ ಕಾಲೇಜು ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್ ಇವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆ ಅಭಿನಂದನೆ ಅಂದರೆ ಈ ರೀತಿಯಾದಂಥ ಕಾರ್ಯಕ್ರಮಗಳು ಅನುಕು ನ್ಯಾಯಾಲಯ ಇರ್ಬೋದು, ಅನುಕು ಅಸೆಂಬ್ಲಿ ಇರ್ಬೋದು, ಈ ರೀತಿಯಾದಂಥ ಕಾರ್ಯಕ್ರಮ ಕಾಲೇಜ್ನಲ್ಲಿ ನಡೆದ್ರೆ ಮೊಟ್ಟ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಸಿಗ್ತದೆ. ಹಾಗೂ ವಿದ್ಯಾರ್ಥಿಗಳು ತಮ್ಮ ಒರಿಯೇಟ್ರಿ ಸ್ಕಿಲ್ ಮುಂದೆ ಅವ್ರು ಏನಾದರೂ ಯಾವುದಾದ್ರೂ ಒಂದು ಇದರ ನೆಕ್ಸ್ಟ್ PG ಹೋಗ್ಬೋದು ಅಥವಾ ಲಾ ಡಿಗ್ರಿಗೆ ಹೋಗ್ಬೋದು. ಅವಾಗ ಅವರಿಗೆ ಒರಿಯೇಟ್ರಿ ಸ್ಕಿಲ್ ಇಂಪ್ರೂವ್ ಮಾಡಲಿಕ್ಕೆ ಇದೊಂದು ಅತ್ಯಂತ ಯೋಗ್ಯವಾದಂಥ ಒಂದು ಮಾದರಿ. ಇದರಿಂದ ಅವರು ತಮ್ಮ